ನಂದಿನಿ ಹಾಲಿನ ದರದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಹಿಂದೆ 2 ರೂಪಾಯಿ ಏರಿಕೆ ಮಾಡಿ 50 ml ಲೀಟರ್ ಹಾಲನ್ನು ಜಾಸ್ತಿಯಾಗಿ ಕೊಡಲಾಗ್ತಾ ಇತ್ತು. ಬಟ್ ಈಗ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಂತಹ 50 ml ಹಾಲನ್ನು ಕಟ್ ಮಾಡಲಾಗಿದೆ. 2 ರೂಪಾಯಿ ಹೆಚ್ಚಳ ಮಾಡಿದ್ನಲ್ಲ ಅದನ್ನು ಕೂಡ ಈಗ ಪರಿಷ್ಕರಣೆ ಮಾಡಲಾಗಿದೆ. ಈ ಹಿಂದಿನಂತೆ ಸರಬರಾಜು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕೆಎಂಎಫ್ನ ಅಧ್ಯಕ್ಷ ಭೀಮಾ ನಾಯಕ್ ಬೆಂಗಳೂರಿನಲ್ಲಿ ಈ ಕುರಿತಂತೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಬಳಿಕ ನಂದಿನಿ ಹಾಲಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ. 5 ರೂಪಾಯಿ ದರ ಏರಿಕೆಯ ಪ್ರಸ್ತಾವನೆಯನ್ನು ಕೆಎಂಎಫ್ಗೆ ಸಲ್ಲಿಸಲಾಗಿದೆಯಂತೆ. ಹಾಗಾಗಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅವರು ದರ ಏರಿಕೆಯ ಬಗ್ಗೆ ಒಂದು ಮಹತ್ವದ ಸುಳಿವನ್ನು ಕೂಡ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಕೊಟ್ಟಿರುವಂಥದ್ದು. ಈ ಹಿಂದೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದ್ದಕ್ಕಾಗಿ 2 ರೂಪಾಯಿ ಹೆಚ್ಚಳ ಮಾಡಿ 50 ml ಹಾಲನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ರು. ಇದು ಕೂಡ ರಾಜ್ಯ ಸರ್ಕಾರದ ಮೇಲೆ ಸಾರ್ವಜನಿಕರ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಮತ್ತೆ ದರ ಪರಿಷ್ಕರಣೆಯನ್ನು ಮಾಡಲಾಗಿದೆ. ಜೊತೆಗೆ ಸಂಕ್ರಾಂತಿಯ ನಂತರ 5 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆಯ ಬಗ್ಗೆಯೂ ಕೂಡ ಸುಳಿವನ್ನು ಕೊಟ್ಟಿದ್ದಾರೆ. ಮಂತ್ರಿಗಳು ಸಭೆ ಕರೆದಿದ್ರು ನಮಗೆ. ಈ ಏನು ಕಳೆದ ಒಂದು 2 ತಿಂಗಳ ಹಿಂದೆ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಒಂದು ಫಂಕ್ಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಮತ್ತು ಅನೇಕ ಜನ ನಮ್ಮ ಸಹಕಾರಿ ಧುರೀಣರು ಅಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಇರ್ತಕ್ಕಂಥ ಅನೇಕ ಜನ ಹಿರಿಯರು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ರೈತರು ಕಷ್ಟದಲ್ಲಿದ್ದಾರೆ, ಒಂದು ಮಿನಿಮಮ್ 5 ರೂಪಾಯಿ ಕೊಡಬೇಕು ಅನ್ನೋದೊಂದು ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನು ಮಾಡಿದರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತು MD ಮತ್ತು ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತು ನಮ್ಮ MD ನಾವು ಮತ್ತು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ. ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂಥ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಅದು ರೇಟ್ ಹೆಚ್ಚು ಮಾಡೋದು ಬಿಡೋದು ಅವತ್ತು ತೀರ್ಮಾನ ಆಗುತ್ತೆ. ಆ 50 ml ಏನು ಹೆಚ್ಚು ಮಾಡಿದ್ದೀವಿ ಅದ್ರ ಮಾತ್ರ ನಾವು ಕಾಸ್ಟ್ ತೊಳ್ತಾ ಇದ್ದೀವಿ. ಅದನ್ನು ನಾವು ವಿಡ್ರಾ ಮಾಡಿದರೆ ಅದನ್ನ ಕಾಸ್ಟ್ ಕಡಿಮೆ ಆಗುತ್ತೆ. ಅಲ್ಲ, ಅದು ರೈತರದಲ್ಲ, ಅದು ಮಿಲ್ಕ್ ರೇಟ್, ಅದು 2 ರೂಪೀಸ್ 50 ml ಮಿಲ್ಕ್ ರೇಟನ್ನು ತೊಗೊಂಡಿದ್ದೀವಿ ನಾವು ಅಷ್ಟೇ. ಹಾಲ್ ರೇಟ್ ತೊಗೊಂಡಿದ್ದೀವಿ, ಅದು ರೈತರಿಗೆ ಕೊಡೋದು. ಲೀಟರ್ಗೆ 42 ರೂಪೀಸ್ ಇತ್ತು, 50 ml ಹೆಚ್ಚು ಮಾಡಿ 44 ರೂಪಾಯಿ ತಗೊಂಡು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಟ್ತಲ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, 2-3 ತಿಂಗಳ ಹಿಂದಷ್ಟೇ ಈ ರೀತಿಯ ಒಂದು ದರ ಪರಿಷ್ಕರಣೆಯನ್ನು ಮಾಡಿ 50 ml ನಷ್ಟು ಜಾಸ್ತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಅಥವಾ KMF ಮುಂದಾಗಿತ್ತು. ಬಟ್ ಈಗ ಸಡನ್ ಆಗಿ ಈ ರೀತಿಯ ಬದಲಾವಣೆ, ಚೇಂಜಸ್ ಯಾಕಾಗಿ ಅಂತ ಹೇಳಿ? ಸೇಮ್ ಇದೊಂಥರ ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಕಿತ್ಕೊಳ್ತಾರ ಅಂತಾರಲ್ಲ, ಆ ರೀತಿಯಾಗಿದೆ. ಈಗ KMF ಅವರು ಆರಂಭಿಕ ದಿನದಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ, ಹಾಗಾಗಿ ನಾವು ಹಾಲನ್ನ ವೇಸ್ಟ್ ಮಾಡ್ಬೇಕಾಗುತ್ತೆ ಅಂತ 50 ml ಅನ್ನ ಎಕ್ಸ್ಟ್ರಾ ಕೊಟ್ರು. ಜೊತೆಗೆ ದರವನ್ನ ಕೂಡ 2 ರೂಪಾಯಿ ಹೆಚ್ಚಳ ಮಾಡಿದ್ರು. ಬಟ್ ಇವಾಗ ಹೇಳ್ತಾ ಇರುವಂತದ್ದು ಹಾಲಿನ ಉತ್ಪಾದನೆ ಏನಿದೆ ಅದು ಯಥಾಸ್ಥಿತಿ ತಲುಪಿದೆ, ಹಾಗಾಗಿ ನಾವು ಆ 50 ml ಅನ್ನ ಕಡಿತ ಮಾಡ್ತೀವಿ. ಜೊತೆಗೆ 44 ರೂಪಾಯಿ ಇದೆ ಈಗ, ಆ 2 ರೂಪಾಯಿ ಹೆಚ್ಚಳ ಮಾಡೋದನ್ನು ಕೂಡ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಂಕ್ರಾಂತಿಯ ಸಮಯದಲ್ಲಿ ದರವನ್ನ ಕೂಡ ಹೆಚ್ಚಳ ಮಾಡ್ತೀವಿ KMF ನಷ್ಟದಲ್ಲಿ. ಹೀಗಾಗಿ 5 ರೂಪಾಯಿ ದರ ಪ್ರತಿ ಲೀಟರ್ಗೆ 5 ರೂಪಾಯಿ ಏರಿಕೆಗೆ ರೈತರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ CMಗೆ ಹೇಳ್ತೀವಿ ನಾವು 5 ರೂಪಾಯಿ. ಹಾಗಾಗಿ ಅವರು ಪರಾಮರ್ಶೆ ಮಾಡಿ ಎಷ್ಟು ರೂಪಾಯಿ ಜಾಸ್ತಿ ಮಾಡ್ತಾರೆ ಏನು ಅನ್ನೋಂಥದ್ದು ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ 50 ml ಅನ್ನ ಕಟ್ ಮಾಡಿ ದರವನ್ನ ಇಳಿಕೆ ಮಾಡ್ತಾರೆ, ಮಗದೊಂದು ಕಡೆಗೆ ದರ ಪರಿಷ್ಕರಣೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.